ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಗಾಯಕಿ ಪೃಥ್ವಿ ಭಟ್ ಈಗ ಪರಿಪರಿಯಾಗಿ ತನ್ನ ಅಪ್ಪನನ್ನ ಬೇಡಿಕೊಳ್ತಾ ಇದ್ದಾರೆ. ಹಾಗಾದ್ರೆ ಪೃಥ್ವಿ ಭಟ್ ನಿಜ ಜೀವನದಲ್ಲಿ ಏನಾಯಿತು? ಅವತ್ತು ವಶೀಕರಣ ಆಗಿರ್ಬೋದು ಅಥವಾ ಕೆಲವೊಂದಷ್ಟು ವಿಚಾರಗಳು ಕೇಳಿ ಬರುತ್ತೆ. ಜೊತೆಗೆ ತಂದೆಯ ಒಪ್ಪಿಗೆ ಇಲ್ಲದೆ, ಫ್ಯಾಮಿಲಿ ಒಪ್ಪಿಗೆ ಇಲ್ಲದೆ ಗಾಯಕಿ ಪೃಥ್ವಿ ಭಟ್ ಮದುವೆಯನ್ನ ಮಾಡ್ಕೊಳ್ತಾರೆ. ಓಡ್ ಹೋಗಿ ಮದುವೆ ಆದ್ರು ಅನ್ನುವಂಥ ಸುದ್ದಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ. ಆದರೆ ಈಗ ಪರಿಪರಿಯಾಗಿ ಪೃಥ್ವಿ ಭಟ್ ತನ್ನ ತಂದೆಯನ್ನ ಬೇಡಿಕೊಳ್ತಾ ಇದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕೆ ಪೃಥ್ವಿ ಭಟ್ ಜೀವನದಲ್ಲಿ ಈಗ ಏನಾಯಿತು, ಈಗ ಯಾಕೆ ತಂದೆ ಬೇಕು ಅಂತ ಅನ್ನಿಸ್ತು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, 3 ತಿಂಗಳ ಹಿಂದೆ ಸರಿಗಮಪ ಖ್ಯಾತಿಯ ಗಾಯಕಿ ಪೃಥ್ವಿ ಭಟ್ ಹಾಗೆ ಅಭಿಷೇಕ್ ಪ್ರೇಮ ವಿವಾಹ ಭಾರೀ ಸದ್ದು ಮಾಡಿತ್ತು. ಪೃಥ್ವಿ ಭಟ್ ಪೋಷಕರ ವಿರೋಧದ ನಡುವೆ ಇಬ್ಬರೂ ಕೂಡ ಮಾರ್ಚ್ 27ರಂದು ಮದುವೆಯಾಗಿದ್ರು. ಮಗಳ ಮದುವೆ ಬಗ್ಗೆ ತಂದೆ ಶಿವಪ್ರಸಾದ್ ಮಾತನಾಡಿದಂಥ ಆಡಿಯೋ ಕೂಡ ಭಾರೀ ವೈರಲ್ ಆಗಿತ್ತು. ಜಿ ಕನ್ನಡ ವಾಹಿನಿಯಲ್ಲಿ ಅಭಿಷೇಕ್ ಕೆಲಸ ಮಾಡ್ಕೊಳ್ತಾ ಇದ್ರು. ಮಗಳಿಗೆ ವಶೀಕರಣ ಮಾಡಿ ಮದುವೆ ಮಾಡಿಸಲಾಗಿದೆ ಅಂತ ಪೃಥ್ವಿ ಭಟ್ ತಂದೆ ಆರೋಪವನ್ನ ಮಾಡಿದ್ರು. ಜಿ ಕನ್ನಡ ಸರಿಗಮಪ ಶೋ ಜೂರಿ ನರಹರಿ ದೀಕ್ಷಿತ್ ಅವರ ಸಹಾಯದಿಂದ ಇಬ್ಬರೂ ಕೂಡ ಓಡ್ ಹೋಗಿ ಮದುವೆ ಆಗಿದ್ದಾರೆ ಅನ್ನುವಂಥ ಆರೋಪವನ್ನು ತಂದೆ ಮಾಡಿದ್ರು. ಆದರೆ ಇದಕ್ಕೆ ಪೃಥ್ವಿ ಭಟ್, ಅಭಿ ಹಾಗೆ ನರಹರಿ ದೀಕ್ಷಿತ್ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ರು. ಈಗ ಇವರ ಸುದ್ದಿ ಮತ್ತೆ ಹಲ್ಚಲ್ ಎಬ್ಬಿಸ್ತಾ ಇದೆ. ಮದುವೆ ಬಳಿಕ ಎಲ್ಲ ಆರೋಪಗಳಿಗೆ ಪೃಥ್ವಿ ಭಟ್ ಇದೀಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಿಸಿ ಆಡಿಯೋ ಕೂಡ ವೈರಲ್ ಆಗಿತ್ತು. ಇವರಿಬ್ಬರ ಮದುವೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಯಾಗಿತ್ತು. ಯೂಟ್ಯೂಬ್ ಚಾನೆಲ್ಗಳಲ್ಲಿ ತರಹೇವಾರಿ ಸುದ್ದಿ ಪ್ರಸಾರ ಆಗಿತ್ತು. ಆದರೆ ಯಾರೂ ಕೂಡ ಅದಕ್ಕೆಲ್ಲ ಪ್ರತಿಕ್ರಿಯೆ ನೀಡುವ ಗೋಜಿಗೆ ಹೋಗಿರಲಿಲ್ಲ. ಅಭಿಷೇಕ್ ಹಾಗೆ ಪೃಥ್ವಿಗೆ ಅಭಿಮಾನಿಗಳು ವಿಶ್ ಕೂಡ ಮಾಡಿದರು. ವಿಜೃಂಭಣೆಯಿಂದ ರಿಸೆಪ್ಷನ್ ಕಾರ್ಯಕ್ರಮವನ್ನು ಕೂಡ ಮಾಡಿಕೊಂಡಿದ್ರು. ಇದೇ ಮೊದಲ ಬಾರಿಗೆ ಅಭಿ ಹಾಗೆ ಪೃಥ್ವಿ ಜೋಡಿ ಒಂದು ಇಂಟರ್ವ್ಯೂ ಅಲ್ಲಿ ಭಾಗಿಯಾಗಿದ್ದಾರೆ. ತಮ್ಮ ಮದುವೆ, ಪ್ರೀತಿ ಎಲ್ಲದರ ಬಗ್ಗೆ ದಂಪತಿ ಮಾತನಾಡಿದ್ದಾರೆ. ಅದಕ್ಕೆ ಸಂಬಂಧಿಸಿದಂಥ ಪ್ರೋಮೋ ಕೂಡ ಇದೀಗ ವೈರಲ್ ಆಗ್ತಾ ಇದೆ. ಶೀಘ್ರದಲ್ಲೇ ಕಂಪ್ಲೀಟ್ ಸಂದರ್ಶನ ಬರುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಅವರ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕೂಡ ಇವರು ಹಂಚ್ಕೊಂಡಿದ್ದಾರೆ. ಮೊದಲಿಗೆ ತಮ್ಮಿಬ್ಬರ ಮದುವೆ ಬಗ್ಗೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಪ್ರಸಾರ ಆಗಿದ್ದಂಥ ವಿಡಿಯೋಗಳ ಬಗ್ಗೆ ಅಭಿಷೇಕ್ ಹಾಗೆ ಪೃಥ್ವಿ ಮಾತನಾಡಿದ್ದಾರೆ. ಅಂದರೆ ಮದುವೆ ಸಂದರ್ಭದಲ್ಲಿ ಅವರ ಸುದ್ದಿ ಯಾವ ರೀತಿಯಾಗಿ ಯೂಟ್ಯೂಬಲ್ಲಿ ಹರಿದಾಡಿತ್ತು, ಕೆಲ ಹೆಡ್ಲೈನ್ಗಳು ಬಹಳ ನೋವುಂಟು ಮಾಡಿದ್ರ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮದುವೆ ಬಳಿಕ ಪೃಥ್ವಿ ಅವರ ತಂದೆ ಜೊತೆ ಅಭಿಷೇಕ್ ಫೋನ್ ಮಾಡಿ ತಾವು ಮಾಡಿದ್ದು ತಪ್ಪು ಅಂತ ಹೇಳಿ ಮಾತನಾಡಿರೋದಾಗಿ ಕೂಡ ತಿಳಿಸಿದ್ದಾರೆ. ನಾನು ಅವರ ತಂದೆ ಜೊತೆ 2-3 ಬಾರಿ ಮಾತನಾಡಿದ್ದೀನಿ, ಬಟ್ ಯಾವುದೂ ಕೂಡ ವರ್ಕ್ ಆಗಿಲ್ಲ. ಪೋಷಕರ ಒಪ್ಪಿಗೆ ಇಲ್ಲದೆ ಯಾಕೆ ಮದುವೆ ಆದೆ ಅನ್ನೋದ್ರ ಬಗ್ಗೆ ಪೃಥ್ವಿ ಭಟ್ ಉತ್ತರವನ್ನು ಕೊಟ್ಟಿದ್ದಾರೆ. ಆ ಕ್ಷಣಕ್ಕೆ ನಮಗೆ ಬೇರೆ ದಾರಿ ಇರಲಿಲ್ಲ, ಹಾಗಾಗಿ ಮದುವೆ ಆಗಬೇಕಾಯಿತು. ಅಪ್ಪ ಹೌದು ಈಗಲೂ ಮೆಸೇಜ್ ಮಾಡ್ತಾರೆ ಅನ್ನುವಂಥ ವಿಚಾರವಾಗಿ ಪೃಥ್ವಿ ಭಟ್ ಹೇಳಿಕೊಂಡಿದ್ದಾರೆ. ಜೊತೆಗೆ ಹಾಡಿನಲ್ಲೇ ತಮ್ಮ ಪ್ರೇಮ ಕಹಾನಿಯನ್ನು ಬಿಚ್ಚಿಟ್ಟಿದ್ದಾರೆ. ಮದುವೆ ದಿನ ಏನೆಲ್ಲ ಆಯಿತು ಅಂತ ಕೇಳಿದಾಗ ಹುಡುಗರು ಚಿತ್ರದ ಶಂಭೋ ಶಿವ ಶಂಭೋ ಹಾಡನ್ನು ಪೃಥ್ವಿ ಭಟ್ ಹಾಕಿದ್ದಾರೆ. ಅಂದರೆ ಹಾಡಿರುವಂಥದ್ದು ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು. ಬೇರೆಯವರಿಗೆ ಮದುವೆ ಮಾಡಿಸೋದಕ್ಕೆ ಹೋಗ್ತಾರೆ ಹುಡುಗರು, ಮೂವಿಯಲ್ಲಿ ಯಾವ ರೀತಿಯಾಗಿ ಅವರು ಸಮಸ್ಯೆಯನ್ನು ಫೇಸ್ ಮಾಡ್ತಾರೆ ಅನ್ನುವಂಥದ್ದು ಆ ದಿನ ಸನ್ನಿವೇಶ ಅದೇ ರೀತಿ ಇತ್ತು ಅಂತ ತಮಾಷೆಯಾಗಿ ಪೃಥ್ವಿ ಭಟ್ ಹೇಳಿರುವಂಥದ್ದು. ಮದುವೆ ಬಳಿಕ ನಂದಿನಿ ಲೇಔಟ್ ಸ್ಟೇಷನ್ಗೆ ಹೋಗಿ ಇಬ್ಬರೂ ಕೂಡ ಇಷ್ಟಪಟ್ಟು ಮದುವೆಯಾಗಿದ್ದೀವಿ ಅಂತ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದೀವಿ. ಸೊ ಸರಿಗಮಪ ಶೋನಲ್ಲಿ ಪೃಥ್ವಿ ಭಟ್ ಕಂಟೆಸ್ಟೆಂಟ್ ಆಗಿ ಬಂದಿದ್ರು. ಅಭಿಷೇಕ್ 10 ವರ್ಷಗಳಿಂದ ಜಿ ಕನ್ನಡ ವಾಹಿನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಬೇರೆ ಬೇರೆ ಸೀಸನ್ಗಳಿಗೆ ಕೆಲಸ ಮಾಡಿದ್ದಾರೆ. 15ನೇ ಸೀಸನಲ್ಲಿ ಪೃಥ್ವಿ ಭಟ್ ಸ್ಪರ್ಧಿಯಾಗಿ ಬಂದಿದ್ರು. ಅದೇ ವೇಳೆ ಇಬ್ಬರು ಅವರವರ ಪರಿಚಯ ಆಗಿರುತ್ತೆ, ಸ್ನೇಹ ಆಗುತ್ತೆ. ಆ ಸ್ನೇಹ ಬಳಿಕ ಪ್ರೀತಿಯಾಗಿ ಬದಲಾಗಿ ಶೋನಲ್ಲಿ ಹಾಡು ಹಾಡಿ ಗೋಲ್ಡನ್ ಬಜಾರ್ ಸಿಗದೇ ಇದ್ದಾಗ ಅಭಿಷೇಕ್ ಬಳಿ ಹೇಳ್ತಿದ್ರಂತೆ, ನನಗೆ ಗೋಲ್ಡನ್ ಇದು ಬಜಾರ್ ಬೇಕು ಅನ್ನುವಂಥದ್ದಾಗಿ. ಸೊ ಪ್ರೀತಿ ಮಾಡುವ ಈ ಮದುವೆ ಆಗೋದು ತಪ್ಪು ಅನ್ನಿಸ್ತಿಲ್ಲ ಅಂತ ಅಭಿಷೇಕ್ ಪೃಥ್ವಿ ಹೇಳಿದ್ದಾರೆ. ಸೊ ಪೋಷಕರು ಖುಷಿಯಾಗಿರಬೇಕು, ಆದಷ್ಟು ಬೇಗ ನಮ್ಮನ್ನು ಒಪ್ಪಿ ಮನೆಗೆ ಕರೆದ್ರೆ ಸಾಕು ಅಂತ ಪೃಥ್ವಿ ಭಟ್ ಪೋಷಕರಲ್ಲಿ ಕೈ ಮುಗಿದು ಮನವಿಯನ್ನ ಮಾಡಿದ್ದಾರೆ. ಅಭಿಷೇಕ್ ಪೋಷಕರು ಮದುವೆ ಒಪ್ಪಿ ದಂಪತಿಯವರು ಅವರ ಒಂದು ಮನೆಯಲ್ಲೇ ಇದ್ದಾರೆ. ಅಂದರೆ ಅಭಿಷೇಕ್ ಮನೆಯಲ್ಲಿ ಒಪ್ಕೊಂಡಿದ್ದಾರೆ. ಬಟ್ ಪೃಥ್ವಿ ಭಟ್ ಕೈ ಮುಗಿದು ಅಪ್ಪನ ಬಳಿ ಕೇಳ್ಕೊಂಡಿದ್ದಾರೆ, ಅಪ್ಪ ನಮ್ಮನ್ನು ಒಪ್ಕೊಳ್ಳಿ, ಆದಷ್ಟು ಬೇಗ ನಮ್ಮನ್ನು ಮನೆಗೆ ಕರೀರಿ ಅನ್ನುವಂಥ ವಿಚಾರವಾಗಿ ಆ ಒಂದು ಇಂಟರ್ವ್ಯೂಯಲ್ಲಿ ಕೈ ಮುಗಿದು ಕೇಳ್ಕೊಂಡಿರುವಂಥ ಆ ಒಂದು ವಿಡಿಯೋ
ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕಾದು ನೋಡಬೇಕು ಪೃಥ್ವಿ ಅವರ ತಂದೆ ಒಪ್ಕೊಳ್ತಾರಾ ಈ ಮದುವೆಯನ್ನು, ಮಗಳನ್ನು ಮನೆಗೆ ಕರೀತಾರಾ, ಏನು ಎತ್ತ ಅನ್ನುವಂಥದ್ದು. ಸೊ ಸ್ನೇಹಿತರೆ, ನಿಮಗೇನು ಅನಿಸುತ್ತೆ? ತಂದೆ ಮಗಳನ್ನು ಕರಿಬೋದು ಅಂತ ಅನಿಸುತ್ತಾ, ಅಥವಾ ಮಗಳ ತಪ್ಪನ್ನು ಧಿಕ್ಕರಿಸಿ ಮಗಳೇ ಬೇಡ ಅನ್ನುವಂಥ ವಿಚಾರವಾಗಿ ಸೈಲೆಂಟ್ ಇರ್ತಾರಾ? ನಿಮ್ಮ ಒಂದು ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.